ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ನಿನ್ನೆ 27 ಆಗಸ್ಟ್ 2024ರಂದು ನಡೆದ 384 KS ಹುದ್ದೆಗಳಿಗೆ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಅದರಲ್ಲಿ ಪೇಪರ್ 1 ಮತ್ತು ಪೇಪರ್ 2. ಸೊ ಈಗ ಆಲ್ಮೋಸ್ಟ್ ಆಲ್ ಪೇಪರ್ 1 ಮತ್ತು ಪೇಪರ್ 2 ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ ಕೆ ಆನ್ಸರ್ಗಳನ್ನು. ಸೊ ಇನ್ನೂ ಯಾರು ನೋಡಿಲ್ಲ ಆ ಒಂದು ಕೆ ಆನ್ಸರ್ಗಳನ್ನು ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. KS ಎಕ್ಸಾಮ್ 2024 ಅಂತ ಇದೆ. ಸೊ ಈ ಒಂದು ಸೆಷನ್ನಲ್ಲಿ ಈ ಪೇಪರ್ 2 ಕೇಳಿರುವ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಸಹಿತ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಇಲ್ಲಿ ನೋಡಿ, ಒಂದೇ ಕ್ವಶನು, ಎ ಯು ಸಿನ ತಾಯಿ. ಓಕೆ, ಎ ಯು ಸಿನ ತಾಯಿ, ಡಿ ಯು ಬಿನ ಮಗ, ಡಿ ಯು ಬಿನ ಮಗ ಅಂದರೆ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇ ಯು ಏನ ಸಹೋದರ, ಇ ಯು ಏನ ಸಹೋದರ. ನೆಕ್ಸ್ಟ್ ಸಿ ಯು ಡಿನ ಸಹೋದರಿಯಾದರೆ, ಈ ಸಹೋದರಿ ಆದರೆ ಬಿ ಯು ಹೀಗೆ ಹೇಗೆ ಸಂಬಂಧಿಯಾಗಿದ್ದಾನೆ. ಈಗ ಇವರಿಬ್ಬರು ಒಡ ಹುಟ್ಟಿದವರು ಅಂದರೆ ಇವರಿಬ್ಬರು ಪತಿ ಪತ್ನಿ ಆಗ್ತಾರೆ. ಪತಿ ಪತ್ನಿ ಆದರೆ ಸೊ ಇಲ್ಲಿ ಈ ಬಿದವ ಏನಾಗ್ತಾನೆ, ಹೀಗೆ ಹೆಂಡತಿಯ ತಮ್ಮ ಅಂದರೆ ಭಾವಮೈದ ಅಂತ ಕರಿತೀವಿ. ಸೊ ಆಪ್ಷನ್ 2 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪರ್ಸೆಂಟೇಜ್ ಎಂದರೆ ವಿಭಜನೆ. ನೆಕ್ಸ್ಟ್ ಯಾಟ್ ಎಂದರೆ ಸೇರ್ಪಡೆ, ಸ್ಟಾರ್ ಎಂದರೆ ವ್ಯವಕಲನ, ಹ್ಯಾಶ್ ಎಂದರೆ ಗುಣಾಕಾರ, ನಂತರ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ನೋಡಿ ಸಿಂಪಲ್ ಇದೆ. ಈಗ ಜಸ್ಟ್ ನೋಡಿ, ಈ 21 ಅಂದರೆ ಇಲ್ಲಿ ಪರ್ಸೆಂಟೇಜ್, ಯಾಟ್, ಸ್ಟಾರ್ ಅಂದರೆ ಅಲ್ಲಿ ಏನೇನು ಅಂದಿದ್ದಾರಲ್ಲ ಅದನ್ನು ಅಪ್ಲೈ ಮಾಡೋದಿಲ್ಲ. ಪರ್ಸೆಂಟೇಜ್ ಅಂದರೆ ಏನು, ವಿಭಜನೆ. 3 ಯಾಟ್ ಅಂದರೆ ಸೇರ್ಪಡೆ ಅಂದರೆ ಕೂಡಿಸುವುದು. ಸ್ಟಾರ್ ಅಂದರೆ ವ್ಯವಕಲನ ಅಂದರೆ ಕಳೆಯುವುದು. ನೆಕ್ಸ್ಟ್ ಹ್ಯಾಶ್ ಅಂದರೆ ಗುಣಾಕಾರ. ಸೊ ಯಾಟ್ ಸೇರ್ಪಡೆ ಆಗುತ್ತೆ ಮತ್ತು ಹ್ಯಾಶ್ ಅಂದರೆ ಗುಣಾಕಾರ. 2 ಪ್ಲಸ್ ಯಾಟ್. ಸೊ ಇದನ್ನೆಲ್ಲ ಸಾಲ್ವ್ ಮಾಡೋದಾಗ ಏನಾಗುತ್ತೆ ನಿಮ್ಗೆ, 3 7 4 ಇದು 2 ಆಗುತ್ತೆ, ಪ್ಲಸ್ 9 2 18 ಪ್ಲಸ್ 8 ಅಂದರೆ ಟೋಟಲ್ ಆಗಿ 9 ಪ್ಲಸ್ ಇದು 9 ಪ್ಲಸ್ ಇದು 26 ಅಂದರೆ 26 ಪ್ಲಸ್ 9 ಅಂದರೆ 35 ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, 35. ಸೊ here option number 2 is the right answer. Next question, ಒಂದು ಸಂಖ್ಯೆಯನ್ನು 25% ಕಡಿಮೆ ಮಾಡಿದಾಗ ಅದು 225 ಆಗುತ್ತದೆ. ಅದು 390 ಆಗುವುದಕ್ಕೆ ಶೇಕಡಾವಾರು ಎಷ್ಟನ್ನು ಹೆಚ್ಚಿಸಬೇಕು? ಇಲ್ಲಿ ನೋಡಿ, ಈಗ 25%, ಈಗ ಒಂದು ಸಂಖ್ಯೆಯನ್ನು 25% ಕಡಿಮೆ ಮಾಡಿದಾಗ ಏನಾಗುತ್ತೆ, 225 ಆಗುತ್ತೆ. ಆಮೇಲೆ ಅಂದರೆ ಒಂದು ಸಂಖ್ಯೆನ 25ರಷ್ಟು ಕಡಿಮೆ ಮಾಡಿದಾಗ, ಅಂದರೆ ಈಗ 100 ಇದೆ ಅಂತ ತಿಳ್ಕೊಳ್ಳಿ, ಇದರಲ್ಲಿ 25% ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ, 75% ಆಗುತ್ತೆ. ಸೊ ಈ 75% ಅಂದರೆ ಏನಿಲ್ಲಿ 225 ಆಗುತ್ತೆ. ಅದು 390 ಆಗುವುದಕ್ಕೆ ಶೇಕಡಾವಾರು ಎಷ್ಟನ್ನು ಹೆಚ್ಚಿಸಬೇಕು? ಈಗ ಇಲ್ಲಿ 225 ಇದೆ, ಈಗ ನಮಗೆ ಇದು 390 ಆಗಬೇಕು. ಅಂದರೆ ಇದು ಎಷ್ಟಾಗುತ್ತಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಾವಿಲ್ಲಿ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಈಗ 75 3s. ಓಕೆ, 75 3 times 225 ಆಗುತ್ತೆ. ಇದನ್ನು 3 ಈಗ ಇದಕ್ಕೆ ಮಾಡಿದಾಗ 130 ಆಗುತ್ತೆ. ಅಂದರೆ x = 130.
ಅಂದರೆ 130 ಆಯಿತು. ಇಲ್ಲಿ ಎಷ್ಟಿದೆ 100. ಓಕೆನಾ, ಅಂದರೆ 30% ಹೆಚ್ಚು ಮಾಡಿದಾಗ ಅಂದರೆ 130 ಮೈನಸ್ 100 30%. ಸೊ 30% ಹೆಚ್ಚಿಸಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ಸ್ವಾಭಾವಿಕ ಸಂಖ್ಯೆಗಳ ಒಂದು ಪಟ್ಟಿಯಲ್ಲಿ 15 ಸೇರಿದಲ್ಲಿ ಅದರ ಸರಾಸರಿಯು 2ರ ಮೂಲಕ ಏರಿಕೆ ಆಗುತ್ತದೆ. ಒಂದು ಹೊಸ ಪಟ್ಟಿಯಲ್ಲಿ ಸೇರಿದ್ದಲ್ಲಿ ಹೊಸ ಪಟ್ಟಿಯಲ್ಲಿನ ಸಂಖ್ಯೆಗಳ ಸರಾಸರಿಯು 1ರ ಮೂಲಕ ಇಳಿಕೆಯಾಗುತ್ತದೆ. ಮೂಲ ಪಟ್ಟಿಯಲ್ಲಿ ಎಷ್ಟು ಸಂಖ್ಯೆಗಳು ಇವೆ? ಓಕೆ, ಸೊ ನೀವಿಲ್ಲಿ ಈಗ ನೀವು ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಬೇಕು. ಓಕೆನಾ, ಸೊ ಈಗ ಸ್ವಾಭಾವಿಕ ಸಂಖ್ಯೆಗಳ ಒಂದು ಪಟ್ಟಿಯಲ್ಲಿ 15 ಸೇರಿದ್ದಲ್ಲಿ. ಸೊ ಫ್ರೆಂಡ್ಸ್, ಸ್ವಲ್ಪ ಈ ಒಂದು ಕ್ವಶನ್ದು ಎಕ್ಸ್ಪ್ಲನೇಷನ್ ಲೆಂದಿ ಇದೆ. ಸೊ ಇಲ್ಲ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಇದರ ಆನ್ಸರ್ 4 ಬರುತ್ತೆ. ಓಕೆನಾ, ಸೊ ಈ ಕ್ವಶನ್ದು ಆನ್ಸರ್ 4 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಬಾಕ್ಸ್ನ 20 ವಸ್ತುಗಳನ್ನು ಒಳಗೊಂಡಿದೆ. ಅದರಲ್ಲಿ 4 ದೋಷಪೂರಿತವಾಗಿವೆ. 2 ವಸ್ತುಗಳನ್ನು ಈ ಬಾಕ್ಸಿನಿಂದ ಯಾದೃಚ್ಛಿಕವಾಗಿ ಅಂದರೆ ರ್ಯಾಂಡಮ್ ಆಗಿ ತೆಗೆದುಕೊಳ್ಳಲಾಗಿದೆ. ಅವುಗಳಲ್ಲಿ ಕನಿಷ್ಠ ಒಂದು ದೋಷಪೂರಿತವಾಗಿರುವ ಸಂಭಾವ್ಯತೆ ಎಷ್ಟು? ಓಕೆನಾ, ಸೊ ಈಗ ಒಂದು ಬಾಕ್ಸಲ್ಲೇ 20 ಇದ್ದಾವೆ. ಓಕೆನಾ, ಈ 20ಯಲ್ಲಿ ಅದರಲ್ಲಿ 4 ದೋಷಪೂರಿತದಾವೆ ಮತ್ತು 4 ದೋಷಪೂರಿತ. 2 ವಸ್ತುಗಳನ್ನು ಈ ಬಾಕ್ಸಿನಿಂದ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ರ್ಯಾಂಡಮ್ ಆಗಿ 2 ಆರ್ಟಿಕಲ್ಸ್ ಆರ್ ಡ್ರಾನ್ ಫ್ರಮ್ ದಿಸ್ ಬಾಕ್ಸ್. ಇಲ್ಲಿ ಏನು ಕೇಳಿದ್ದಾರೆ? ಪ್ರೊಬ್ಯಾಬಿಲಿಟಿ ಏನು? ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ at least one of them is a ಡಿಫೆಕ್ಟಿವ್ ಅಂತ ಬರುತ್ತೆ. ಸೊ ಇಲ್ಲಿ 20ರಲ್ಲಿ ಎಷ್ಟು? 16 ಉತ್ತಮ ಅದಾವೆ, ಆಮೇಲೆ 4 ದೋಷಪೂರಿತ ಅದಾವೆ. ಓಕೆ, ದೋಷಪೂರಿತ. ಇದರಲ್ಲಿ ದೋಷಪೂರಿತ ಇದ್ದರೆ ಸೊ ಇಲ್ಲಿ ಏನು ಮಾಡ್ತೀರಿ ನೀವು? ಟೋಟಲ್ 1 ಮೈನಸ್ ಉತ್ತಮ ಬೈ ಟೋಟಲ್. ಅಂದರೆ ಇಲ್ಲಿ 16 ಟೋಟಲ್ ಉತ್ತಮ ಅದಾವೆ. ಅದರಲ್ಲಿ 2 ತೆಗೆದ್ರೆ ಅಂದರೆ ಪರ್ಮಿಟೇಷನ್ ಕಾಂಪಿಟೇಷನ್ ಇದಕ್ಕೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ 20 C2 ಆಗುತ್ತೆ. ಓಕೆ, ಸೊ ನೀವು ಈ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ 16. ಸೊ ಇಲ್ಲಿ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ ಇದು 7/19 ಸಿಗುತ್ತೆ. ಜಸ್ಟ್ ನಿಮಗೆ ಪರ್ಮಿಟೇಷನ್ ಕಾಂಬಿನೇಷನ್ ಬರಬೇಕಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಪೆಟ್ಟಿಗೆಯು 2 ಬಿಳಿ ಚೆಂಡುಗಳನ್ನು ಮತ್ತು 3 ಕಪ್ಪು ಚೆಂಡುಗಳನ್ನು 4 ಕೆಂಪು ಚೆಂಡುಗಳನ್ನು ನೋಡಿ, ಬಿಳಿ ಚೆಂಡು ವೈಟ್ 2, 3 ಬ್ಲ್ಯಾಕ್ ಪ್ಲಸ್ 4 ರೆಡ್ ಒಳಗೊಂಡಿದೆ. ಕನಿಷ್ಠ ಪಕ್ಷ 1 ಕಪ್ಪು ಚೆಂಡನ್ನು ಡ್ರಾನಲ್ಲಿ ಒಳಗೊಂಡಿರಬೇಕಾದರೆ ಅಟ್ಲೀಸ್ಟ್ ಒಂದರೆ ಕಪ್ಪು ಚೆಂಡು ಒಳಗಿರಬೇಕು. ಪೆಟ್ಟಿಗೆಯಿಂದ 3 ಚೆಂಡುಗಳನ್ನು ಎಷ್ಟು ರೀತಿಯಲ್ಲಿ ತೆಗೆಯಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ಕಾಂಬಿನೇಷನ್ ಅಪ್ಲೈ ಆಗುತ್ತೆ. ನಿಮ್ಮದು ಕನಿಷ್ಠ 1 ಕಪ್ಪು ಚೆಂಡು ಅಂದರೆ ಕನಿಷ್ಠ 1 ಬ್ಲ್ಯಾಕ್ ಅಂದರೆ ಏನಾಗುತ್ತೆ? ಟೋಟಲ್ ಮೈನಸ್ ಬಿಳಿ ವೈಟ್ ಪ್ಲಸ್ ರೆಡ್ ಅಂತ ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 9C3 6C3. ಜಸ್ಟ್ ನಿಮಗೆ ಟ್ರಿಕ್ಸ್ ಹಿಂಟ್ ಹೇಳ್ತೀನಿ. ಸೊ ನೀವು ಇದನ್ನು ಸಾಲ್ವ್ ಮಾಡಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ, ಸೊ ಇಲ್ಲಿ ಕರೆಕ್ಟಾಗಿ ಇದನ್ನು ಸಾಲ್ವ್ ಮಾಡಿದಾಗ ಆನ್ಸರ್ 64 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಸೀಸೆ ಅಥವಾ ಒಂದು ಕಂಟೈನರ್ನಲ್ಲೇ 28 ಮೊಟ್ಟೆಗಳಿದಾವೆ. ಓಕೆ, 28 ಮೊಟ್ಟೆಗಳಲ್ಲಿ ಅವುಗಳು 8 ಮೊಟ್ಟೆಗಳು ಕೊಳೆತು ಹೋಗಿವೆ ಮತ್ತು 2 ಮೊಟ್ಟೆಗಳನ್ನು ಯಾದೃಚ್ಛಿಕವಾಗಿ ಅಂದರೆ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿದರೆ ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರುವ ಸಂಭವನೀಯತೆ ಎಷ್ಟಿರ್ತದೆ? ಅಂದರೆ ಕನಿಷ್ಠ ಪಕ್ಷ 1 ಕೊಳೆತ ಮೊಟ್ಟೆಯ ಒಂದು ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡಿದ್ದಾರೆ.
ಓಕೆ. ಸೊ ಇಲ್ಲಿ ಸೇಮ್ ಮತ್ತು ಫಾರ್ಮುಲಾ ಅದೇ ಅಪ್ಲೈ ಆಗುತ್ತೆ. ಅಂದರೆ ಕನಿಷ್ಠ ಪಕ್ಷ ಒಂದು ಕೊಳೆತ ಮೊಟ್ಟೆ ಓಕೆನಾ. ಸೊ ಈಗ 1 ಮೈನಸ್ ಉತ್ತಮ y ಅಂದ್ರೆ ಉತ್ತಮ ಅಂದ್ರೆ ಚಲೋ ಇದ್ದದ್ದು, ಆಮೇಲೆ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಅದಾವೆ ಮತ್ತು ಅದೇ ಅಪ್ಲೈ ಮಾಡಬೇಕು ಓಕೆನಾ. ಸೊ ಇಲ್ಲಿ 20C2 1 ಮೈನಸ್ 28C2 ಅಂದರೆ 28 ಮೊಟ್ಟೆಗಳಲ್ಲಿ 2 ಮೊಟ್ಟೆಗಳನ್ನು ಇದು ಮಾಡ್ತೀವಿ ನಾವು ಸೆಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಟೋಟಲ್ ಡಿವೈಡೆಡ್ ಬೈ ಇದು 20 ಅಲ್ಲ, ಉತ್ತಮ 20 ಅದಾವೆ. ಟೋಟಲ್ ಎಷ್ಟು 28 ಅದಾವೆ. 28 ಒಳಗೆ 2 ಸೆಲೆಕ್ಟ್ ಮಾಡಿದ್ರೆ ಅವಾಗ ನಮ್ಗೆ ಏನಾಗುತ್ತೆ ಟೋಟಲ 94/189 94/189 ಆನ್ಸರ್ ನಮಗೆ ಸಿಗುತ್ತೆ. ಸೊ ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಹೆಸರು ಪಟ್ಟಿ ಸಂಖ್ಯೆ ರೋಲ್ ನಂಬರ್ 3ರಿಂದ 42ರವರೆಗೆ ಇರುವ 40 ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ಒಂದು ಜೋಕನ್ನು ಹೇಳಲು ಎದ್ದು ನಿಲ್ಲುತ್ತಾನೆ. ಆಯ್ಕೆಯಾದ ವಿದ್ಯಾರ್ಥಿಯ ಹೆಸರು ಪಟ್ಟಿ ಸಂಖ್ಯೆಯ 4 ಅಥವಾ 7ರ ಅಪವರ್ತ್ಯವಾಗುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಫ್ರೆಂಡ್ಸ್, ದಿಸ್ ಟೈಮ್ ಈ ಒಂದು ಪ್ರೊಬ್ಯಾಬಿಲಿಟಿ ಮೇಲೆ ತುಂಬ ಕ್ವಶನನ್ನು ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ನಿಮ್ಮದು ಇಲ್ಲಿ ಈ ಒಂದು ಆ್ಯಸ್ ಕಂಪೇರ್ ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಸಿಲೆಬಸ್ ಪ್ರಕಾರ ಹೋಗಬೇಕಾದ್ರೆ ಈ ಮೆಂಟಲ್ ಎಬಿಲಿಟಿ ಅಂದರೆ ರೀಸನಿಂಗ್ ಕ್ವಶನ್ಸು, ಕೆಲವೊಂದು ಕೋಡಿಂಗ್ ಡಿಕೋಡಿಂಗು ಮತ್ತು ಗ್ರಾಫ್ಸ್ ಮೇಲೆ ಕೆಲವೊಂದು ಕ್ವಶನ್ಗಳನ್ನು ಕೇಳಬೇಕಾಗಿತ್ತು. ಬಟ್ ಅವರು ಕೇಳಿಲ್ಲ ದಿಸ್ ಟೈಮು. ಇದು ಐ ಹೋಪ್ ಈ ಒಂದು ಕ್ವಶನ್ ಪೇಪರ್ ತುಂಬಾ ಲೆಂದಿಯಾಗಿ ಹೋಗುತ್ತೆ ಓಕೆನಾ. ಸೊ ಇಲ್ಲಿ ಈ ಒಂದು ಸಂಭವನೀಯತೆ ಹೇಳಬೇಕಂದ್ರೆ ಈ 4ರಿಂದ ಭಾಗ ಹೋಗೋದು ಮತ್ತು 7ರಿಂದ ಭಾಗ ಹೋಗುವ, ಅಂದರೆ 4ರಿಂದ ಡಿವೈಡ್ ಆಗೋದು ಮತ್ತು 7ರಿಂದ ಡಿವೈಡ್ ಆಗೋದು ಟೋಟಲನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಈ 4ರಿಂದ ಡಿವೈಡ್ ಆದದ್ದು 15 ಓಕೆ. ಈ 15 ಮತ್ತು 14 ಹಿಂಗೆ ಒಂದು ಟೋಟಲ್ ಎಷ್ಟಪ್ಪ ಆನ್ಸರ್ 3/8 ಬರ್ತದೆ ಓಕೆ. 3/8 ಬರುತ್ತೆ ಆನ್ಸರ್. ಒಬ್ಬ ಮನುಷ್ಯ ಕೆಲವು ಕೋಳಿಗಳು ಮತ್ತು ಹಸುಗಳನ್ನು ಹೊಂದಿದ್ದಾನೆ. ತಲೆಗಳ ಸಂಖ್ಯೆ 48, ಪಾದಗಳ ಸಂಖ್ಯೆ 140ಕ್ಕೆ ಸಮನಾಗಿದ್ದರೆ ಆಗ ಕೋಳಿಗಳ ಸಂಖ್ಯೆಯು ಡ್ಯಾಶ್ ಬರುತ್ತದೆ. ಈಗ ಎಷ್ಟು ತಲೆ, ನೆಕ್ಸ್ಟ್ ಪಾದ. ಈಗ ತಲೆ ಅಂದರೆ ಕೋಳಿ ಎಷ್ಟದವು, ಕೋಳಿ ಮತ್ತು ಹಸು, ಇದ್ರ ತಲೆ ಒಂದು, ಇದರ ತಲೆ ಒಂದು, ಇದರ ಪಾದ 2, ಇದರ ಪಾದ ಎಷ್ಟಪ್ಪ, ಪಾದ ಎಷ್ಟಾಗುತ್ತೆ ಹಸು 4 ಆಗ್ತವೆ ಓಕೆನಾ. ಈಗ ತಲೆಗಳ ಸಂಖ್ಯೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 48 ಕೊಟ್ಟಿದ್ದಾರೆ. ಆಮೇಲೆ ಪಾದಗಳ ಸಂಖ್ಯೆ 140ಕ್ಕೆ ಸಮನಾಗಿದ್ದರೆ ಇವುಗಳ ಪಾದ ಎಷ್ಟು ಬಂದಿರ್ತದೆ, 4 ಬರ್ತದೆ ಹೌದಾ. ಇವುಗಳ ಪಾದ ಸಂಖ್ಯೆ 4 ಇರುತ್ತೆ. ಮತ್ತು ಈಗ 48 ತಲೆಗಳ ಸಂಖ್ಯೆ ಅಂದರೆ 48 ಅಂದರೆ ಸೊ ಇಂಟು 2 ಮಾಡಿದಾಗ ನಿಮಗೆ ಟೋಟಲ್ 96 ತಲೆಗಳು ಸಿಗ್ತಾವೆ. 96 ತಲೆಗಳು ಸಿಕ್ಕಾಗ ಅಲ್ಲಿ 140ಗೆ ಅಂದರೆ ಈ ಪಾದಗಳ ಸಂಖ್ಯೆಗೆ ಒಂದು ಇಕ್ವೇಟ್ ಮಾಡಿದಾಗ 22 1 ಮಿನಿಟ್, ಈ 140ರಲ್ಲಿ ಈ 96 ಮೈನಸ್ ಮಾಡಬೇಕು ನಾವು ಓಕೆ. 140ರಲ್ಲಿ 96 ಮೈನಸ್ ಮಾಡಿದ್ರೆ 44 ಸಿಗುತ್ತೆ. ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ 22 ಹಸು 22 ಸಿಗ್ತಾವೆ. ಹಸು 22ರಲ್ಲೇ 48 ತಲೆಗಳಿದಾವಲ್ಲ. ಸೊ ಅದರಲ್ಲಿ ಟೋಟಲ್ ಎಷ್ಟು, ಟೋಟಲ್ 48 ತಲೆ ಅಂದರೆ 2 ಮಿಕ್ಸ್, ಕೋಳಿ ಪ್ಲಸ್ ಹಸು. ಈಗ ನಮಗೆ ಹಸು ಸಿಕ್ಕಿದ್ದಾವೆ ಎಷ್ಟು 22, ಕೋಳಿ ಎಷ್ಟು 26 ಕೋಳಿ ಸಿಗ್ತಾವೆ. 26 ಇದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎಲ್ಲ ಕಿತ್ತಳೆ ಹಣ್ಣುಗಳು ಬಾಳೆಹಣ್ಣುಗಳಾಗಿವೆ, ಯಾವುದೇ ಬಾಳೆಹಣ್ಣು ಹಣ್ಣಲ್ಲ. ಇಲ್ಲಿ ನೋಡಿ,
ಎಲ್ಲ ಕಿತ್ತಳೆ ಹಣ್ಣು, ಆರೆಂಜ್, ಎಲ್ಲ ಬಾಳೆಹಣ್ಣು ಅದಾವೆ. ಓಕೆ, ಬನಾನಾ. ಆದರೆ ಯಾವುದೇ ಬಾಳೆಹಣ್ಣು ಯಾವುದು ಹಣ್ಣಲ್ಲ, ಅಂದರೆ ಫ್ರೂಟ್ ಅಲ್ಲ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಇದರ ಮೇಲೆ ತೀರ್ಮಾನಗಳನ್ನು ನಾವು ನಿರ್ಧರಿಸಬೇಕು. ಒಂದನೇದೇನು, ಕೆಲವು ಬಾಳೆಹಣ್ಣುಗಳು ಕಿತ್ತಳೆ ಹಣ್ಣುಗಳಾಗಿವೆ. ಸೊ ಇದು ಕರೆಕ್ಟ್ ಅದ. ಯಾವುದೇ ಹಣ್ಣು ಬಾಳೆಹಣ್ಣಾಗಿಲ್ಲ. ಇಲ್ಲಿ ಹಣ್ಣು ಅಂದರೆ ಫ್ರೂಟ್, ಯಾವುದೇ ಫ್ರೂಟು ಬಾಳೆಹಣ್ಣಾಗಿಲ್ಲ. ಸೊ ಕರೆಕ್ಟ್ ಇದೆ. ಆಮೇಲೆ ಎಲ್ಲ ಕಿತ್ತಳೆ ಹಣ್ಣುಗಳು ಹಣ್ಣುಗಳಾಗಿವೆ. ನೋಡಿ, ಇದಕ್ಕೆ ಸಂಬಂಧ ಇಲ್ಲ. ಈ ಆರೆಂಜ್ಗಳು ಇದಕ್ಕೆ ಸಂಬಂಧ ಬರೋದಿಲ್ಲ. ಸೊ ಇದು ರಾಂಗ್. ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ತದೆ, ಕೆಲವು ಹಣ್ಣುಗಳು ಕಿತ್ತಳೆ ಹಣ್ಣುಗಳಾಗಿವೆ. ಕೆಲವು ಹಣ್ಣುಗಳು ಕಿತ್ತಳೆ ಹಣ್ಣು ಅಂದರೆ ಈ ಕೆಲವು ಹಣ್ಣುಗಳು ಕಿತ್ತಳೆ ಹಣ್ಣುಗಳಂತ ಹೇಳಲಾಗಿದೆ. ಸೊ ಇಲ್ಲಿ ಈ ಒಂದು ಡಿ ಆಪ್ಷನ್ ಕೂಡ ತಪ್ಪಾಗುತ್ತೆ. ಇಲ್ಲಿ ಎ ಬಿ ಕರೆಕ್ಟು, ಸಿ ಮತ್ತು ಡಿ ತಪ್ಪು. ಓಕೆ, ಸೊ ಇಲ್ಲಿ ಎ ಬಿ ಮಾತ್ರ ಅನುಸರಿಸಿ, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ರಿಲೇಟೆಡ್ ಕ್ವಶನ್ ಇದೆ. 5 ಹುಡುಗರು ಒಂದು ಸ್ಕಿಟ್ನ ತರುವಾಯ ಛಾಯಾಚಿತ್ರಿಸಬೇಕೆಂದು ಕಾಲೇಜು ಸಭಾಂಗಣದ ಹತ್ತಿರ ಒಂದು ಬೆಂಚಿನ ಮೇಲೆ ಕುಳಿತಿರುವರು. ಶ್ಯಾಮಲ ರಾಜೇಶ್ನ ಎಡಕ್ಕಿದ್ದಾನೆ, ಭೀಮಲ ಬಲಕ್ಕಿದ್ದಾನೆ, ಮಧು ರಾಜೇಶ್ನ ಬಲಗಡೆಗೆ ಇದ್ದಾನೆ. ಮಧುನು ಬಲಗಡೆ ಇದ್ದಾನಂತ. ಆಮೇಲೆ ರಿತೇಶ್ ರಾಜೇಶ್ ಮತ್ತು ಮಧುವಿನ ನಡುವೆ ಇದ್ದಾನೆ. ರಾಜೇಶ್ ಮತ್ತು ಮಧುವಿನ ನಡುವೆ ಇದ್ದಾನಂತ. ರಿತೇಶ್, ಇಲ್ಲಿ ರಾಜೇಶ್ ಇದ್ದಾನಲ್ಲಿ, ಇಲ್ಲಿ ಮಧು ಅದಾನೆ. ಇವ್ರ ನಡುವೆ ರಿತೇಶ್ ಇದ್ದಾನೆ. ರಿತೇಶ್ನ ನಿಕಟ ಬಲಕ್ಕೆ ಯಾರು ಕುಳಿತಿದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಹೀಗೆ ಬರುತ್ತೆ. ಇಲ್ಲಿ ಈ ಫಸ್ಟ್ ಭೀಮಲ, ಶ್ಯಾಮಲ, ರಾಜೇಶು. ಓಕೆ, ರಾಜೇಶ್ ಕುಳಿತಿದ್ದಾನೆ. ಆಮೇಲೆ ರಿತೇಶ್ ಕುಳಿತಿದ್ದಾನೆ. ಈ ರಾಜೇಶ್ ಮತ್ತು ರಿತೇಶ್ ರಾಜೇಶ್ ಮತ್ತು ಮಧು ನಡೆಯೋ ರಿತೇಶ್ ಕುಳಿತಿದ್ದಾನೆ. ಅಂದರೆ ರಿತೇಶ್ನ ಬಲಕ್ಕೆ ಯಾರಾದರೆ ಮಧು ಇದ್ದಾನೆ. ಮಧು. ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಕರೆಕ್ಟ್ ಆಗ್ತದೆ. ಓಕೆ, ಸೊ ಇದಿಷ್ಟು ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿತ್ತು. ಸೊ ಇವು ನೆಕ್ಸ್ಟ್ ಕೆಳಗಿನ ವಾಕ್ಯವೃಂದವನ್ನು ಓದಿ ಕೆಳಗಡೆ ನೀಡಲಾದ 4 ಹೇಳಿಕೆಗಳ ಪ್ರತಿ ಗುಂಪು ಈ ವಾಕ್ಯವೃಂದದ ಹಿನ್ನೆಲೆ. ಅಂದರೆ ಇದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ಗಳನ್ನು ಓದಿಕೊಂಡು ನೀವು ಆನ್ಸರ್ಗಳನ್ನು ಇಲ್ಲಿ ಕೊಡಬೇಕು. ಸೊ ಇವು ಈಜಿ ಅದಾವ. ಸೊ ನೀವು ಜಸ್ಟ್ ಇದು ಒಂದು ಪ್ಯಾಸೇಜನ್ನು ಒಂದು ಟೈಮ್ ಓದ್ಕೊಂಡ್ರೆ ನೀವು ಈಜಿಯಾಗಿ ಇಲ್ಲಿ ಆನ್ಸರ್ ಮಾಡ್ಬೋದು. ಓಕೆನಾ? ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.